ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ವೃತ್ತದ ಅಳತೆಗಳು ಎಂಬ ಪಾಠದಲ್ಲಿ ನಾವಿದ್ದೇವೆ. ಕಳೆದ ತರಗತಿಯಲ್ಲಿ ವೃತ್ತದ ತ್ರಿಜ್ಯ ಗೊತ್ತಾದಾಗ ಅದರ ಸುತ್ತಳತೆಯನ್ನ, ಪೆರಿಮೀಟರ್ ಅನ್ನ ಹೇಗೆ ಕಂಡುಹಿಡಿಯುವುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ವೃತ್ತದ ತ್ರಿಜ್ಯ ಗೊತ್ತಾದಾಗ ಅದರ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ. ಇವತ್ತು ನಾವು ಆ ಪಾಠದ ಮುಂದುವರಿಕೆಯಾಗಿ ಇನ್ನೂ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಓಕೆ, ಇವತ್ತಿನ ಪಾಠ ಭಾಗದಲ್ಲಿ ಉದ್ದ ಮತ್ತು ಕೋನ ಎಂಬ ವಿಷಯದ ಕುರಿತು ಕಲಿಯೋಣ. ಲೆಂತ್ ಅಂಡ್ ಆಂಗಲ್. ನೋಡಿ, ಈಗ ಈ ಚಿತ್ರದಲ್ಲಿ ವೃತ್ತದ 2 ಬಿಂದುಗಳನ್ನು ಗುರುತಿಸಿ ಅವುಗಳ ನಡುವಿನ ಉದ್ದವನ್ನ ನೀಲ ಬಣ್ಣದಲ್ಲಿ ತೋರಿಸಿದ್ದೇನೆ. ಈ ರೀತಿಯಲ್ಲಿ ವೃತ್ತದ 2 ಬಿಂದುಗಳನ್ನ ಜೋಡಿಸುವ ಈ ವೃತ್ತದ ಭಾಗವನ್ನು ಚಾಪ ಅಥವಾ ಆರ್ಕ್ ಅಂತ ಕರೀತೇವೆ. ಚಾಪ ಅಥವಾ ಆರ್ಕ್ ಎಂಬುದಾಗಿ ಕರೀತೇವೆ. ಎನಿ ಪಾರ್ಟ್ ಆಫ್ ಎ ಸರ್ಕಲ್ between 2 points on it is an arc. ಇನ್ನು ಈ 2 ಬಿಂದುಗಳನ್ನು ವೃತ್ತ ಕೇಂದ್ರದೊಂದಿಗೆ ಜೋಡಿಸಿದಾಗ ಉಂಟಾಗುವ ಒಂದು ಕೋನ ಇದೆ ನೋಡಿ. ಆ ಕೋನವನ್ನ ಚಾಪದ ಕೇಂದ್ರೀಯ ಕೋನ ಅಂತ ಕರಿತೀವಿ. ಸೆಂಟ್ರಲ್ ಆಂಗಲ್ ಆಫ್ ಎನ್ ಆರ್ಕ್. 2 ಬಿಂದುಗಳನ್ನ, ಚಾಪದ ತುದಿ ಬಿಂದುಗಳನ್ನು ವೃತ್ತ ಕೇಂದ್ರದೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನವೇ ಚಾಪದ ಕೇಂದ್ರೀಯ ಕೋನ, ಸೆಂಟ್ರಲ್ ಆಂಗಲ್ ಆಫ್ ಎನ್ ಆರ್ಕ್. ನೋಡಿ ಇದು. ಓಕೆ, ಆಗ ಚಾಪದ ಕೇಂದ್ರೀಯ ಕೋನ ಗೊತ್ತಾದಾಗ ಅದರ ಉದ್ದವನ್ನ ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ನಾವು ಈ ತರಗತಿಯಲ್ಲಿ ನೋಡಲಿದ್ದೇವೆ. ಈಗ ನೋಡಿ, ನಾನು ವ್ಯಾಸದ ಅಗ್ರಬಿಂದುಗಳನ್ನ ಉಪಯೋಗಿಸಿಕೊಂಡು ಒಂದು ವೃತ್ತದ ಭಾಗ ಇದೆ ಅಲ್ವಾ, ಅದು ಕೂಡ ಒಂದು ಚಾಪವೇ ನೋಡಿ. ಆಗ ಆ ಚಾಪದ ತುದಿ ಬಿಂದುಗಳನ್ನು ಕೇಂದ್ರದೊಂದಿಗೆ ಜೋಡಿಸಿದಾಗ ಉಂಟಾಗುವ ಕೋನ 180 ಡಿಗ್ರಿ. ಹಾಗೆ 180 ಡಿಗ್ರಿ ಆಗುವಾಗ ಆ ಚಾಪದ ಉದ್ದ ಏನಾಗ್ತದೆ ಎಂಬುದು ನಾವೀಗ ನೋಡ್ಬೇಕಾಗಿರೋದು. ನೋಡಿ, ಇಲ್ಲೀಗ ತ್ರಿಜ್ಯ r ಆದಾಗ ವೃತ್ತದ ಸುತ್ತಳತೆ ಏನಾಗ್ತದೆ, ಅದು 2πr ಆಯ್ತು ಅಲ್ವಾ. ಹಾಗಾದ್ರೆ ತ್ರಿಜ್ಯ r ಆದಾಗ ಅರ್ಧ ವೃತ್ತದ ಸುತ್ತಳತೆ ಏನಾಗ್ಬೇಕು, πr ಆಗ್ಬೇಕು. ಕೇಂದ್ರೀಯ ಕೋನ ಏನಾಯ್ತು, ಇಡೀ ವೃತ್ತದ್ದು ಒಂದು ಬಿಂದುವಿನ ಸುತ್ತಲಿರುವ ಕೋನ 360 ಡಿಗ್ರಿ. ಅದರಲ್ಲಿ 180 ಡಿಗ್ರಿ, 360ರಲ್ಲಿ 180 ಡಿಗ್ರಿ ಆಗುವಾಗ ತ್ರಿಜ್ಯ r ಆಗಿರುವ ಚಾಪದ ಉದ್ದ ಏನಾಯ್ತು, 2πr ಅಂದ್ರೆ ಗುಣಿಸು 2πr. ಇನ್ನೀಗ ನೋಡಿ, ಈಗಿನ ಚಿತ್ರದಲ್ಲಿ ನಾನು ಅದನ್ನ ಮೊದಲನ ವ್ಯಾಸಕ್ಕೆ
ಲಂಬವಾಗಿ ಇನ್ನೊಂದು ವ್ಯಾಸವನ್ನು ಎಳೆದೆ. ಆಗ ಅಲ್ಲಿ ಉಂಟಾಗುವ ಈ ಕೋನ ಅದೆಷ್ಟು ನೋಡಿ, ಅದು 90 ಡಿಗ್ರಿ. ಆಗ ಅಲ್ಲಿರುವ ಆ 90 ಡಿಗ್ರಿಯಲ್ಲಿ ಕೇಂದ್ರೀಯ ಕೋನವಾಗುವಾಗ ಚಾಪದ ಉದ್ದ ಏನಾಗ್ತದೆ ಎಂಬುದನ್ನು ನಾವು ನೋಡುವ. ಏನಾಗ್ಬೇಕು? ಕಾಲು ಭಾಗ ಆಗ್ಬೇಕು ಅಲ್ವಾ? ಅಂದ್ರೆ 2πr ನ ಕಾಲು ಭಾಗ. ಕೋನ ಏನಾಯ್ತು ನೋಡಿ, ಕೇಂದ್ರೀಯ ಕೋನ 360ರಲ್ಲಿ 90 ಡಿಗ್ರಿ ಗುಣಿಸು 2πr. ಇದು ಆ ಚಾಪದ ಉದ್ದವಾಗಿದೆ, ಲೆಂತ್ ಆಫ್ ದಟ್ ಆರ್ಕ್. ಓಕೆ, ಅದೇ ರೀತಿಯಲ್ಲಿ ಇದನ್ನ 1/8 ಪಾರ್ಟ್ ಮಾಡುವಾಗ ಅಂದ್ರೆ 45 ಡಿಗ್ರಿ ಕೇಂದ್ರೀಯ ಕೋನ ಉಂಟಾಗುವಾಗ ಏನಾದೀತು? 45 ಡಿಗ್ರಿ ಬೈ 360 ಗುಣಿಸು 2πr. ಇದು ಆ ಚಾಪದ ಉದ್ದ ಆಗಿದೆ, ರೈಟ್? ಹಾಗಾದ್ರೆ ಕೇಂದ್ರೀಯ ಕೋನ ಯಾವ ರೀತಿಯಲ್ಲಿ ಬದಲಾಗ್ತದ ಅದಕ್ಕೆ ಹೊಂದಿಕೊಂಡು ಆ ಚಾಪದ ಉದ್ದಗಳು ಕೂಡ ಬದಲಾಗ್ತವೆ. ಓಕೆ, ಇದು ನೀವು ತಿಳ್ಕೊಂಡಿರ್ಬೇಕಾದಂತಹ ಒಂದು ವಿಷಯ ಆಗಿದೆ. ಇನ್ನೀಗ ಕೇಂದ್ರೀಯ ಕೋನವನ್ನು ನಾವು ಎಕ್ಸ್ ಡಿಗ್ರಿ ಅಂತ ಕರೆಯುವ, ಸೆಂಟ್ರಲ್ ಆಂಗಲ್ ಅನ್ನ ಎಕ್ಸ್ ಡಿಗ್ರಿ ಅಂತ ಕರೆಯುವ. ಆಗ ಎಕ್ಸ್ ಡಿಗ್ರಿ ಆಗುವಾಗ 360ರಲ್ಲಿ ಎಕ್ಸ್ ಡಿಗ್ರಿ ಆಗುವಾಗ ಚಾಪದ ಉದ್ದ 2πr ಆಗಿದೆ. ಗಮನಿಸಿ, ಕೇಂದ್ರೀಯ ಕೋನ ಎಕ್ಸ್ ಡಿಗ್ರಿ ಆಗಿರುವ ಚಾಪದ ಉದ್ದ ತ್ರಿಜ್ಯ r ಆಗಿರುವಾಗ ಕೇಂದ್ರೀಯ ಕೋನ ಎಕ್ಸ್ ಡಿಗ್ರಿ ಆದರೆ ಚಾಪದ ಉದ್ದ ಎಕ್ಸ್ ಡಿಗ್ರಿ ಬೈ 360 ಗುಣಿಸು 2πr ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಆಗಿದೆ. ನೀವು ನೆನಪಿಟ್ಟುಕೊಳ್ಬೇಕಾದ್ದು 10ನೇ ತರಗತಿಗೆ ಇದು ನಿಮಗೆ ಬೇಕಾಗಿ ಬರ್ತದೆ. ಓಕೆ, ನೆನಪಿಡಿ, ತ್ರಿಜ್ಯ r ಆಗಿರುವ ಮತ್ತು ಕೇಂದ್ರೀಯ ಕೋನ ಎಕ್ಸ್ ಡಿಗ್ರಿ ಆಗಿರುವ ಒಂದು ಚಾಪದ ಉದ್ದ ಎಕ್ಸ್ ಡಿಗ್ರಿ ಬೈ 360 ಗುಣಿಸು 2πr ಆಗಿದೆ. ಓಕೆ, ಹಾಗಿದ್ರೆ ಬರೀರಿ, ತ್ರಿಜ್ಯ r ಮತ್ತು ಕೇಂದ್ರೀಯ ಕೋನ ಎಕ್ಸ್ ಡಿಗ್ರಿ ಆಗಿರುವ ಚಾಪದ ಉದ್ದ ಸಮ ಎಕ್ಸ್ ಡಿಗ್ರಿ ಬೈ 360 ಗುಣಿಸು 2πr. ಹಾಗಾದ್ರೆ ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ, ಆಯ್ತಾ? ಓಕೆ, ಹಾಗಿದ್ರೆ ಈಗ ಇಲ್ಲಿರುವಂತಹ ಪ್ರಶ್ನೆಯನ್ನ ಬರೀರಿ. ಏನಿದೆ ಪ್ರಶ್ನೆಯಲ್ಲಿ? ಕೇಂದ್ರೀಯ ಕೋನ 60 ಡಿಗ್ರಿ ಮತ್ತು ತ್ರಿಜ್ಯ 6 ಸೆಂಟಿಮೀಟರ್ ಆಗಿರುವ ಚಾಪದ ಉದ್ದ ಎಷ್ಟು ಅಂತ ಕೇಳಿರೋದು. ಚಾಪದ ಉದ್ದ ಕಂಡುಹಿಡಿಯಲಿಕ್ಕೆ ನಮ್ಮಲ್ಲಿ ಒಂದು ಸೂತ್ರವಾಕ್ಯ ಇದೆ ಅಲ್ವಾ? ಬರೀರಿ ಅದನ್ನ. ಎಕ್ಸ್ ಡಿಗ್ರಿ ಬೈ 360 ಇಂಟು 2πr. ಇದರಲ್ಲಿ ಎಕ್ಸ್ ಅಂದ್ರೆ ಕೊಟ್ಟಿದ್ದಾರೆ, ಕೇಂದ್ರೀಯ ಕೋನ 60 ಡಿಗ್ರಿ, ಆಮೇಲೆ ತ್ರಿಜ್ಯ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಅದನ್ನ ಇಲ್ಲಿ ಆದೇಶಿಸಿ. ಹಾಗೇನಾಯ್ತಿದು? 60 ಬೈ 360 ಗುಣಿಸು 2π ಗುಣಿಸು 6. 61 ಸಲ 66 ಸಲ 6 ಸಲ 6 ಸಲ, ಹಾಗೆ ಇಲ್ಲಿ ಉಳಿದದೇನು? 2π ಸೆಂಟಿಮೀಟರ್. ಇದು ಚಾಪದ ಉದ್ದ ಆಗಿದೆ. 2π ಸೆಂಟಿಮೀಟರ್ ಎನ್ನುವುದು ಚಾಪದ ಉದ್ದ, ಲೆಂತ್ ಆಫ್ ದಿ ಆರ್ಕ್. ಓಕೆ, ಬರೀರಿದ್ದನ್ನು.
ಈಗ ಇನ್ನೊಂದು ಪ್ರಶ್ನೆಯನ್ನು ಬರ್ಕೊಳ್ಳಿ. ಪ್ರಶ್ನೆಯನ್ನ ಬರ್ದ್ರಿ ಅಲ್ವಾ? ಇದರ ಪ್ರಶ್ನೆಯಲ್ಲಿ ಕೇಂದ್ರೀಯ ಕೋನ 120 ಡಿಗ್ರಿ ಆಗುವಾಗ ಚಾಪದ ಉದ್ದ 6 ಪೈ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೆಂಟ್ರಲ್ ಆಂಗಲ್ ಆಫ್ an arc is 120 degree. Length of that arc is 6 pi centimeter. ಏನ್ ಕಂಡುಹಿಡಿಬೇಕು ಹೇಳಿದ್ದಾರೆ? ವೃತ್ತದ ಸುತ್ತಳತೆ ಎಷ್ಟು ಕಂಡುಹಿಡಿಬೇಕು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ರೈಟ್, ಸರಿ, ನೋಡೋಣ ನಾವು ಅದನ್ನ. ಚಾಪದ ಉದ್ದವನ್ನ ಕೊಟ್ಟಿದ್ದಾರೆ ಅಲ್ವಾ? ಚಾಪದ ಉದ್ದ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು 6 ಪೈ ಸೆಂಟಿಮೀಟರ್ ಹೇಳಿದ್ದಾರೆ. ಚಾಪದ ಉದ್ದವನ್ನು ಹೇಗೆ ಕಂಡುಹಿಡಿಯೋದು? ಕೇಂದ್ರೀಯ ಕೋನ ಗೊತ್ತಿದ್ರೆ ಎಸ್, x degree by 360 into 2 pi r. ಈ 2 pi r ಏನು? ಅದು ತ್ರಿಜ್ಯ r ಆದಾಗ ವೃತ್ತದ ಸುತ್ತಳತೆಯಾಗಿದೆ. ಸಮ 6 ಪೈ. ಇಲ್ಲಿ x ಅಂದ್ರೆ ಕೇಂದ್ರೀಯ ಕೋನವನ್ನು ಕೊಟ್ಟಿದ್ದಾರೆ. ಅದು 120 ಡಿಗ್ರಿ ಬೈ 360 into 2 pi r is equal to 6 pi. ಇಲ್ಲಿಗ 120 ಒಂದು ಸಲ, 120 3 ಸಲ 2 pi r. ಈ ಛೇದದಲ್ಲಿರುವ 3ಅನ್ನ ಆ ಕಡೆ ಕೊಂಡೋಗಿ, ಆಗ ನಮಗೆ ವೃತ್ತದ ಸುತ್ತಳತೆ ಎಷ್ಟು ಅಂತ ಗೊತ್ತಾಗ್ತದೆ. 2 pi r ಸಮ 6 ಪೈ ಗುಣಿಸು 3. 2 pi r is equal to 18 ಪೈ. 2 pi r ಅಂದ್ರೆ ವೃತ್ತದ ಸುತ್ತಳತೆ, ಅದರಿಂದ 18 ಪೈ. ಆದ್ದರಿಂದ ವೃತ್ತದ ಸುತ್ತಳತೆ perimeter is equal to 18 pi centimeter ಅಂತ ಹೇಳ್ಬೋದು. ನಮಗೆ ಮುಂದೆ ಕೇಳಿದ್ದೇನು? ವೃತ್ತದ ತ್ರಿಜ್ಯ ಎಷ್ಟು ಅಂತ. 2 pi r is equal to 18 pi. ಇಲ್ಲಿ ನೋಡಿ r ಇದೆ, ಆ r ಎಷ್ಟು ಅಂತ ನಮಗೆ ಕಂಡುಹಿಡಿಯಬಹುದು. 2 pi ಅನ್ನ ಆ ಕಡೆ ಕೊಂಡೋಗಿ, ಆಗ r ನ ಜೊತೆಗಿದ್ದು 2 pi ಇಂದ ಗುಣಿಸಿದ್ದು, ಆದ ಕಾರಣ ಅಲ್ಲಿ ಹೋಗುವಾಗ ಭಾಗಿಸ್ತೇವೆ. 2 pi r is equal to 18 pi. R is equal to 18 pi divided by 9 ಸಲ. ಅಂದ್ರೆ ಆದ್ದರಿಂದ
ತ್ರಿಜ್ಯ, ರೇಡಿಯಸ್ is equal to 9 centimeter. ಓಕೆ, ಸರಿ, ಬರೀರಿ ಇದನ್ನ. ನಿಮ್ಮ ಪಾಠ ಪುಸ್ತಕದ 148ನೇ ಪುಟದ 4ನೇ ಪ್ರಶ್ನೆ ಈ ರೀತಿಯಲ್ಲಿದೆ. ನೋಡಿ, ಅದನ್ನ ಬರ್ಕೊಳ್ಳಿ. ಪ್ರಶ್ನೆಯನ್ನು ಬರ್ದ್ರಾ? ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಒಂದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್, ಸಮಭುಜ ತ್ರಿಕೋನ ಅಂತ ಕೊಟ್ಟಿದ್ದಾರೆ. ಆ ಸಮಭುಜ ತ್ರಿಕೋನದ ಎಲ್ಲ ಶಿರಗಳನ್ನು ಕೇಂದ್ರವಾಗಿರಿಸಿ ಉಳಿದೆರಡು ಭುಜಗಳು ತ್ರಿಜ್ಯವಾಗುವಂತೆ ಚಾಪ ಎಳೆದಿದ್ದಾರೆ. ಆಗ ಕಾಣುವ ಈ ರೀತಿಯ, ನೋಡಿ, ಈ ರೀತಿಯ ಆಕೃತಿ, ಅದರ ಒಟ್ಟು ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಈಗ ನಾನು ಅದರಲ್ಲಿ ಒಂದು ಶಿರದಿಂದಿರುವ ಚಾಪವನ್ನು ಮಾತ್ರ ಇಟ್ಟುಕೊಂಡು ಬಾಕಿದ್ದದನ್ನು ನಾನು ಕಾಣದ ಹಾಗೆ ಮಾಡಿದೆ, ಹೈಡ್ ಮಾಡಿದೆ. ಆಗ ಆ ಚಾಪದ ಉದ್ದ ಕಂಡುಹಿಡಿಬಹುದಲ್ವಾ? ಹೇಗೆ ಹೇಳಿ? ಕೇಂದ್ರೀಯ ಕೋನ ಎಷ್ಟೀಗ? 60 ಡಿಗ್ರಿ. ಈಗ ಆ ಚಿತ್ರದಲ್ಲಿ ಚಾಪದ ಉದ್ದವನ್ನ ಹೇಗೆ ಕಂಡುಹಿಡಿಬಹುದು? ಒಂದು ಚಾಪದ ಉದ್ದವನ್ನ x/360 ಗುಣಿಸು 2πr ಎಂಬ ಸೂತ್ರದಲ್ಲಿ ಕಂಡುಹಿಡಿಬಹುದಲ್ವಾ? ಸಮಭುಜ ತ್ರಿಕೋನ ಆಗಿರುವ ಕಾರಣ ಕೇಂದ್ರೀಯ ಕೋನ 60 ಡಿಗ್ರಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಸಮ 60/360 ಗುಣಿಸು 2π ಗುಣಿಸು ತ್ರಿಜ್ಯ 4 ಅಂತ ಹೇಳಿದ್ದಾರೆ. ಸಮ ಏನಾಯ್ತು? 61 ಸಲ, 60 6 ಸಲ, 1 ಗುಣಿಸು 2π ಗುಣಿಸು 4 ಅಂದ್ರೆ 8π/6. ಇದು ಒಂದು ಚಾಪದ ಉದ್ದ. ನೀವು ಚಿತ್ರವನ್ನು ಸರಿ ನೋಡಿದಾಗ ಉಳಿದ ಚಾಪಗಳು ಕೂಡ ಅದೇ ಉದ್ದದವುಗಳಾಗಿವೆ. ಯಾಕಂದ್ರೆ ಕೇಂದ್ರೀಯ ಕೋನ ಪ್ರತಿಯೊಂದರದ್ದು 60 ಡಿಗ್ರಿ, ತ್ರಿಜ್ಯ 4 ಸೆಂಟಿಮೀಟರ್. ಹಾಗಾದರೆ ಕೊಟ್ಟಿರುವ ಆಕೃತಿಯ ಸುತ್ತಳತೆ ನೋಡ್ಬೇಕು ಅಂತ ಆದ್ರೆ ಪೆರಿಮೀಟರ್ ಆಫ್ ದಿ ಫಿಗರ್ ಇಸ್ ಈಕ್ವಲ್ ಟು 3 ಇಂಟು ಈ ಲೆಂತ್ ಅಲ್ವಾ? ಆಗ ಕೊಟ್ಟಿರುವ ಆಕೃತಿಯ ಸುತ್ತಳತೆ perimeter of the figure is equal to 8π divided by 6 into 3. 3 ones are 3 twos are 2 ones are 2 fours are. So 4π ಗುಣಿಸು 1 ಅಂದ್ರೆ 4π. ಇದು ಕೊಟ್ಟಿರುವ ಆಕೃತಿಯ ಸುತ್ತಳತೆ 4π ಸೆಂಟಿಮೀಟರ್. ಬರೆಯಿದ್ದಾರೆ. ಪಾಠ ಪುಸ್ತಕದ 148ನೇ ಪುಟದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳಿವೆ, ಅದನ್ನ ನೀವು ಮಾಡಿ ಆಯ್ತಾ. ಇನ್ನು ನಾವು ಇದರ ಮುಂದುವರಿದ ಭಾಗವಾಗಿ ಕೋನ ಮತ್ತು ವಿಸ್ತೀರ್ಣ, ಆಂಗಲ್ ಅಂಡ್ ಏರಿಯಾ ಎಂಬ ವಿಷಯದ ಕುರಿತು ಸ್ವಲ್ಪ ತಿಳಿಯೋಣ. ನೋಡಿ, ಚಾಪದ 2 ಬಿಂದುಗಳನ್ನು, ಚಾಪದ 2 ತುದಿ ಬಿಂದುಗಳನ್ನು ವೃತ್ತ ಕೇಂದ್ರದೊಂದಿಗೆ ಜೋಡಿಸಿದಾಗ ಸಿಗುವಂತಹ ಈ ರೀತಿಯ ಒಂದು ಆಕೃತಿ ಇದೆ. ಇದನ್ನು ನಾವು ಸೆಕ್ಟರ್ ಅಂತ ಕರಿತೇವೆ. ಆಗ ಸೆಕ್ಟರ್ನ ಕೇಂದ್ರೀಯ ಕೋನ ಚಾಪದ ಕೇಂದ್ರೀಯ ಕೋನವೇ ಆಗಿದೆ. ಸೆಕ್ಟರ್ನ ಕೇಂದ್ರೀಯ ಕೋನ ಗೊತ್ತಾದಾಗ ವಿಸ್ತೀರ್ಣವನ್ನು ಒಟ್ಟು ವಿಸ್ತೀರ್ಣ ಗುಣಿಸು
ಸುತ್ತಳತೆಯ ವಿಸ್ತೀರ್ಣ ಗುಣಿಸು x/360 ಮಾಡಿದ್ರೆ ಸಾಕು. ಅಂದ್ರೆ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು x/360 ಇಂಟು πr². ಇದು ಸೆಕ್ಟರ್ನ ವಿಸ್ತೀರ್ಣವಾಗಿದೆ. ಓಕೆ, ಬರೆಯಿರಿ. ಒಂದು ಪ್ರಶ್ನೆಯನ್ನು ಬರೆಯಿರಿ. ಈ ರೀತಿಯಲ್ಲಿದೆ. ಪ್ರಶ್ನೆ ಬರೆದ್ರಲ್ವಾ? ಕೇಂದ್ರೀಯ ಕೋನ 120 ಡಿಗ್ರಿ ಮತ್ತು ತ್ರಿಜ್ಯ 3 ಸೆಂಟಿಮೀಟರ್ ಆಗಿರುವ ಸೆಕ್ಟರ್ನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೆಕ್ಟರ್ನ ವಿಸ್ತೀರ್ಣ ಸೂತ್ರ ನಿಮ್ಗೆ ಗೊತ್ತಿದೆ. ಸೆಕ್ಟರ್ನ ವಿಸ್ತೀರ್ಣ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು x/360 ಇಂಟು πr². x ಎಷ್ಟು? 120 ಡಿಗ್ರಿ ಅಂತ ಹೇಳಿದ್ದಾರೆ. ಬೈ 360 ಇಂಟು π ಇಂಟು ತ್ರಿಜ್ಯ ಎಷ್ಟು? 3 ಸೆಂಟಿಮೀಟರ್. ಆಗ 3². 120 ಒಂದು ಸಲ, 120 3 ಸಲ. ಆಗ 1/3 ಇಂಟು π ಇಂಟು 3ರ ವರ್ಗ 9. 3 ಸಲ 3 ಸಲ. ಹಾಗೇನಾಯ್ತು? 3π ಸೆಂಟಿಮೀಟರ್ ಸ್ಕ್ವೇರ್. ಇದು ಸೆಕ್ಟರ್ನ ವಿಸ್ತೀರ್ಣ ಆಗಿದೆ. ಓಕೆ, ಬರೀ. ನೋಡಿ, ಇನ್ನೊಂದು ಪ್ರಶ್ನೆ ಈ ರೀತಿಯಲ್ಲಿದೆ. ಇದನ್ನು ಬರೆಯಿರಿ. ಏನ್ ಕೊಟ್ಟಿದ್ದಾರೆ ನೋಡಿ. ಆ ಸೆಕ್ಟರ್ನ ಒಂದು ಸಣ್ಣ ಪೀಸ್ ಇದೆ, ಗ್ರೀನ್ ಕಲರ್ ಅಲ್ಲಿ ಇರುವ ಶೇಡ್ ಮಾಡಿದ ಭಾಗ. ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಆಗ ನೋಡಿ, ನಾನು ಚಿತ್ರವನ್ನು ಸ್ವಲ್ಪ ನಮಗೆ ಬದಲಾಯಿಸ್ತೀನಿ, ನಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸ್ತೀನಿ. ನೋಡಿ, ಈಗ ಅಲ್ಲೊಂದು ಸೆಕ್ಟರ್ ಉಂಟಲ್ವಾ? ಆ ಸೆಕ್ಟರ್ನ ವಿಸ್ತೀರ್ಣದಿಂದ ಅಲ್ಲಿರುವ ಸಣ್ಣ ತ್ರಿಕೋನದ ವಿಸ್ತೀರ್ಣವನ್ನ ಕಳೆದಾಗ ನಮ್ಗೆ ಆ ಶೇಡ್ ಮಾಡಿದ ಭಾಗದ ವಿಸ್ತೀರ್ಣ ಸಿಗ್ತದೆ. ತ್ರಿಕೋನ ಯಾವ ರೀತಿಯ ತ್ರಿಕೋನ ನೋಡಿ? ಕೇಂದ್ರೀಯ ಕೋನ 60 ಡಿಗ್ರಿ. ಆಗ ಆಚೆ ಎರಡು ಕೋನಗಳು ಕೂಡ 60 ಡಿಗ್ರಿ 60 ಡಿಗ್ರಿ ಆಗ್ಬೇಕು. ಆದ ಕಾರಣ ಇದು ಸಮಭುಜ ತ್ರಿಕೋನ. ಆದ್ದರಿಂದ ನಾವೀಗ ಏನ್ ಕಂಡುಹಿಡಿಯುವ? ಮೊದಲಿಗೆ ಸೆಕ್ಟರ್ನ ವಿಸ್ತೀರ್ಣ ಕಂಡುಹಿಡಿಯುವ. ಸೆಕ್ಟರ್ನ ಕೇಂದ್ರೀಯ ಕೋನ 60 ಡಿಗ್ರಿ, ತ್ರಿಜ್ಯ 2 ಸೆಂಟಿಮೀಟರ್ ಅಲ್ವಾ? ಸೆಕ್ಟರ್ನ ವಿಸ್ತೀರ್ಣ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು x/360 ಇಂಟು πr². ಅಂದ್ರೆ 60/360 ಗುಣಿಸು π ಗುಣಿಸು r². r² ಎಷ್ಟು? 2². 61 ಸಲ 66 ಸಲ. ಆಗ 1/6 ಇಂಟು 2 ವರ್ಗ 4 π. ಇದನ್ನ 4π/6 ಅಂತ ಬರಿಬಹುದು ನಮಗೆ. ಓಕೆ, ಇನ್ನು ಈ ವಿಸ್ತೀರ್ಣದಿಂದ ತ್ರಿಕೋನದ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು ಅಲ್ವಾ? ತ್ರಿಕೋನದ ವಿಸ್ತೀರ್ಣ ಏರಿಯಾ ಆಫ್
ಟ್ರಯಾಂಗಲ್. ಸಮಭುಜ ತ್ರಿಕೋನವಾಗಿರುವುದರಿಂದ ಅದರ ವಿಸ್ತೀರ್ಣದ ಸೂತ್ರ ರ್ಯಾಡಿಕಲ್ 3/4 a ಸ್ಕ್ವೇರ್. ಸಮ ಎಷ್ಟಾಯ್ತು? ರ್ಯಾಡಿಕಲ್ 3/4 ಗುಣಿಸು a ಅಂದ್ರೆ ಒಂದು ಭುಜ, ಅದು 4, ಅದು 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4, ಅದರಿಂದ 4ಕ್ಕೆ 4 ಹೊಡೆದೋಯ್ತು, ಮತ್ತೆ ಉಳಿದಿರೋದು ರ್ಯಾಡಿಕಲ್ 3 ಮಾತ್ರ. ಇದು ತ್ರಿಕೋನದ ವಿಸ್ತೀರ್ಣ. ಆದ್ದರಿಂದ ಶೇಡ್ ಮಾಡಿದ ಭಾಗದ ವಿಸ್ತೀರ್ಣ, ಏರಿಯಾ ಆಫ್ ಶೇಡೆಡ್ region is equal to 4π/6 minus 3 centimeter square. ಇಷ್ಟು ಬರೆದ್ರೆ ಸಾಕು. ಓಕೆ, ಬರೀ. ಇನ್ನೀಗ ಇನ್ನೊಂದು ಪ್ರಶ್ನೆ. ಪಾಠ ಪುಸ್ತಕದ 151ನೇ ಪೇಜಿನಲ್ಲಿ 3ನೆಯ ಪ್ರಶ್ನೆಯನ್ನ ನೋಡಿ, ಬರ್ಕೊಳ್ಳಿ ಅದನ್ನ. ಪ್ರಶ್ನೆ ಬರೆದ್ರೆ ಅಲ್ವಾ? 2ನೇ ಚಿತ್ರದಲ್ಲಿ ಇರುವ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರು. ಆಗ ನೀವು ಮಾಡಬೇಕಾಗಿರೋದೇನು? ಸಮಷಡ್ಭುಜದ ವಿಸ್ತೀರ್ಣದಿಂದ ಅಲ್ಲಿರುವ 6 ಸೆಕ್ಟರ್ಗಳ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು ಅಲ್ವಾ? ಆಗ ಸಮಷಡ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಹೇಳಿ? ಸಮಷಡ್ಭುಜದ ವಿಸ್ತೀರ್ಣ area of regular hexagon is equal to 6 into √3/4 a square. ನಾವು ಕಳೆದ ತರಗತಿಯಲ್ಲಿ ನೋಡಿದ್ದೇವೆ ಅಲ್ವಾ? ಆಗ 6 ಗುಣಿಸು √3/4 ಗುಣಿಸು a ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್. ಒಂದು ಭುಜ ಅಲ್ಲಿ 2, ಆಗ 4 ಒಂದ್ಸಲ 2 ಸ್ಕ್ವೇರ್ ಅಂದ್ರೆ 4, ಅದು ಉಳಿದೋಯ್ತು. ಮತ್ತೆ ಉಳಿದಿರೋದು 6√3 ಸೆಂಟಿಮೀಟರ್ ಸ್ಕ್ವೇರ್. ಇದು ಸಮಷಡ್ಭುಜದ ವಿಸ್ತೀರ್ಣ. ಇನ್ನು ನೀವು ನೋಡಿದ್ರಲ್ಲಿ ನೋಡಿ, ಆ ಚಿತ್ರವನ್ನ ನೋಡಿ, ಒಂದು ಸೆಕ್ಟರ್ನ ವಿಸ್ತೀರ್ಣ ನಮಗೆ ನೋಡ್ಬೋದಲ್ವ? ಅದರ ಕೇಂದ್ರೀಯ ಕೋನ ಯಾವುದು? 120 ಡಿಗ್ರಿ. ಆಗ ಒಂದು ಸೆಕ್ಟರ್ನ ವಿಸ್ತೀರ್ಣ ಏರಿಯಾ ಆಫ್ ಎ ಸೆಕ್ಟರ್ is equal to 120 degree by 360 into ಪೈ ಇಂಟು ಆರ್. ಅಲ್ಲಿ ತ್ರಿಜ್ಯ ಎಷ್ಟು ನೋಡಿ? ಆ ಸಮಷಡ್ಭುಜದ ಒಟ್ಟು ಉದ್ದ, ಭುಜದ ಒಟ್ಟು ಉದ್ದ 2 ಸೆಂಟಿಮೀಟರ್. ಆದ್ದರಿಂದ ಒಂದು ಭುಜ ಏನಾಗ್ತದೆ ಅಲ್ಲಿ? 1 ಸೆಂಟಿಮೀಟರ್ ಆಯ್ತು. ಆಗ 1 ಸ್ಕ್ವೇರ್ 120 ಒಂದು ಸಲ, 120 3 ಸಲ, ಆಗ ಪೈ ಇಂಟು 1 π/3 ಸೆಂಟಿಮೀಟರ್ ಸ್ಕ್ವೇರ್ ಒಂದು ಸೆಕ್ಟರ್ನ ವಿಸ್ತೀರ್ಣ. ಇಂಥ ಎಷ್ಟು ಸೆಕ್ಟರ್ ಇದೆ? 6 ಸೆಕ್ಟರ್ಗಳಿವೆ. ಆಗ 6 ಸೆಕ್ಟರ್ಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. 6 ಸೆಕ್ಟರ್ಗಳ ವಿಸ್ತೀರ್ಣ ಏರಿಯಾ ಆಫ್ 6 is equal to 6 ಗುಣಿಸು π/3 ಅಲ್ವಾ? ಆಗ 3 ಒಂದು ಸಲ, 3 2 ಸಲ, ಅಂದ್ರೆ 6 ಸೆಕ್ಟರ್ಗಳ ವಿಸ್ತೀರ್ಣ 2 ಪೈ ಸೆಂಟಿಮೀಟರ್ ಸ್ಕ್ವೇರ್. ಆದ್ದರಿಂದ
ಆಕೃತಿಯ ಏರಿಯಾ ಆಫ್ ದಿ ಫಿಗರ್ ಇಸ್ ಈಕ್ವಲ್ ಟು ಸಮಷಡ್ಭುಜದ ವಿಸ್ತೀರ್ಣದಿಂದ ಈ 6 ಸೆಕ್ಟರ್ಗಳ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಅದು ಯಾವುದು? 2 π ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇಲ್ಲಿ √3 ಬೆಲೆ ಪೈಯ ಬೆಲೆಯಿಂದೆಲ್ಲ ಗುಣಿಸಬಹುದು, ಆದರೆ ಈಗ ಪರೀಕ್ಷೆಯ ದೃಷ್ಟಿಯಿಂದ ಅದು ಅಗತ್ಯ ಇಲ್ಲ. ಆದ ಕಾರಣ ನೀವು ಇಷ್ಟರಲ್ಲಿ ಇಟ್ಟುಕೊಂಡ್ರೆ ಸಾಕು. ಪೈಯ ಸರಿಸುಮಾರು ಬೆಲೆ 3.14. ಅದೇ ರೀತಿಯಲ್ಲಿ √3ಯ ಸರಿಸುಮಾರು ಬೆಲೆ 1.73 ಆಗಿದೆ. ಅದರಿಂದ ಆ ಬೆಲೆಯಿಂದ ಬೇಕಿದ್ರೆ ಗುಣಿಸಬಹುದು ನಿಮಗೆ. ಓಕೆ, ಸರಿ, ಬರೀರಿ. ಇಂತಹ ಹಲವು ಪ್ರಶ್ನೆಗಳು ನಿಮ್ಮ ಪಾಠ ಪುಸ್ತಕದ 151 ಮತ್ತು 152ನೇ ಪುಟಗಳಲ್ಲಿವೆ. ಅವುಗಳನ್ನು ಮಾಡಿ. ಏನಾದರೂ ಸಂಶಯಗಳಿದ್ರೆ ನಿಮ್ಮ ಗಣಿತ ಅಧ್ಯಾಪಕರನ್ನ ಸಂಪರ್ಕಿಸಿ. ಆಯ್ತಾ? ಇಲ್ಲಿಗೆ ನಮ್ಮ ಈ ವೃತ್ತಗಳ ಅಳತೆಗಳು ಎಂಬ ಪಾಠ ಭಾಗವನ್ನು ಕೊನೆಗೊಳಿಸ್ತೀನಿ. ಮುಂದಿನ ಪಾಠ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಹ್ಯಾವ್ ಎ ನೈಸ್ ಡೇ.